Hi everyone, welcome back to my channel. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿ. ಸೊ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಹಾಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ಯಾವುದಾದ್ರೂ ಒಂದು ಮೆಸೇಜ್ ರೆಸೊನೇಟ್ ಆದರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಟ್ಯಾರೋ ರೀಡಿಂಗ್ ಪರ್ಸ್ನಲ್ ರೀಡಿಂಗ್ ತೊಗೋಬೇಕು ಅಂತ ಇದ್ದೀರಾ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ರೀಡಿಂಗ್ಸನ್ನು ಬುಕ್ ಮಾಡ್ಕೋಬೋದು. ಆ್ಯಂಡ್ ಹಾಗೆ ನಾನೇನು ಆಫರ್ ಅಂತ ಒಂದು ವೀಡಿಯೋದಲ್ಲಿ ಹೇಳಿದೆ ಅದು ಎಂಡ್ ಆಗಿ 2 ಡೇಸ್ ಆಗಿದೆ. ಸೊ ಈಗ ಆ ಒಂದು ಆಫರ್ ಅವೈಲಬಲ್ ಇಲ್ಲ. ಓಕೆ, ಕ್ಲಿಯರ್ ಅನ್ಕೋತೀನಿ. ಸೊ ಯಾರಾದರೂ ಕ್ರಿಸ್ಟಲ್ಸ್ ಬೈ ಮಾಡಬೇಕು ಅಂತಿದ್ರೆ, ಸೊ ಇದು ನನ್ನ ಕ್ಲೈಂಟ್ ಕ್ರಿಸ್ಟಲ್ ಇದು. ಸೊ ಇನ್ನೂ ಇದೆ ಆರ್ಡರ್ಸ್. ಇಲ್ಲಿ ನಾನು ಒಂದು ಮಾತ್ರ ಇಟ್ಟಿದ್ದೀನಿ ಬಿಕಾಸ್ ಎಲ್ಲ ಟೇಬಲ್ ಮೇಲೆ ಇಡೋಕ್ಕಾಗಲ್ಲ. ಸೊ ಇಂಟ್ರೆಸ್ಟ್ ಇರೋರು ಒಂದು ಕ್ರಿಸ್ಟಲನ್ನು ಬೈ ಮಾಡಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಬೋದು. ಹಾಗೆ ಕೆಲವೊಂದು ರೆಮಿಡೀಸ್ ಆ್ಯಂಡ್ ಈ ಒಂದು ಚಾನಲಲ್ಲಿ ಅಪ್ಡೇಟ್ಸ್ಗೆ ನಾನು ಒಂದು ವಾಟ್ಸಪ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಬ್ರೌಸರ್ಗೆ ಹೋಗಿ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅದು ಬ್ರೌಸರ್ಗೆ ಹೋಗುತ್ತೆ. ಅದಾದ ನಂತರ ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು. ಸೊ ಚಾನಲ್ನ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅದರಲ್ಲಿ ನಿಮಗೆ ಬೇಗ ಅಪ್ಡೇಟ್ಸ್ ಆ್ಯಂಡ್ ಆಫರ್ಸ್ ಬಗ್ಗೆ ಗೊತ್ತಾಗುತ್ತೆ, ಕೆಲವೊಂದು ಫ್ರೀ ರೆಮಿಡೀಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಆ್ಯಂಡ್ ಹಾಗೆ ಯಾರೆಲ್ಲ ಟ್ಯಾರೋ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು, ನೀವು ಕಲಿಬೇಕು ಅಂತ ಇದ್ದೀರಾ, ಡೆಫಿನೆಟ್ಲಿ ಕ್ಲಾಸಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆ್ಯಂಡ್ ತುಂಬ ಜನ ಟ್ಯಾರೋ ಕಲ್ತಿದ್ದಾರೆ. ನನ್ನ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ನಾನು ಒಂದೊಂದೇ ಅಪ್ಡೇಟ್ ಮಾಡಿದ್ದೀನಿ. ರೀಸೆಂಟಾಗಿ ಇವತ್ತು ಒಂದು ಅಪ್ಡೇಟ್ ಮಾಡಿದ್ದೀನಿ. ಹೋಗಿ ನೀವು ಕಮ್ಯುನಿಟಿ ಪೋಸ್ಟನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನ ಟ್ಯಾರೋ ರೀಡಿಂಗ್ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಹತ್ರ ಟ್ಯಾರೋ ಕಲಿತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಲಾಂಗ್ ಡಿಸ್ಟೆನ್ಸ್ ಎನರ್ಜಿ ಅಂತ ಬರ್ತಾ ಇದೆ, ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಕರೆಂಟ್ಲಿ. ಇಲ್ಲಿ ನಿಮ್ಮ ಸಂಬಂಧ ನೀವು ಎಷ್ಟೇ ಹತ್ತಿರ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ರು ಮತ್ತೆ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಬಿರುಕು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾನೇ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಿಮ್ಮಿಬ್ಬರ ಮಧ್ಯೆ ಅಂತ ನೀವು ಅಂದ್ಕೊಂಡಿದ್ರಿ. ಬಟ್ ಕೆಲವೊಂದು ಹಿಡನ್ ಟ್ರೂತ್ಸ್ ನಿಮಗೆ ರೀಸೆಂಟಾಗಿ ಗೊತ್ತಾಗಿರ್ಬೋದು ಈ ಪರ್ಸನ್ ಬಗ್ಗೆ. ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ ಹೇಳ್ತೀನಿ. ಸೊ ಅವರು ಈಗ ಇನ್ಯಾರನ್ನು ಇಷ್ಟಪಡ್ತಾ ಇದ್ದಾರೆ, ಅಥವಾ ಅವರ ಜೀವನದಲ್ಲಿ ನಿಮಗಿಂತ ಮುಂಚೆ ಇದ್ದಂಥ ವ್ಯಕ್ತಿ ಅವರ ಲೈಫಿಗೆ ಮತ್ತೆ ವಾಪಸ್ ಬಂದಿದ್ದಾರೆ. ನಿಮಗೆ ಈ ಒಂದು ನೋವಿಂದ ತುಂಬ ಹಿಂಸೆ ಆಗ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆ, ಯಾಕೆ ನನ್ನ ಜೀವನದಲ್ಲಿ ಎಲ್ಲವೂ ಹೀಗೆ ಆಗ್ತಾ ಇದೆ, ನಾನು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ವಾ? ಆ್ಯಂಡ್ ಯಾರನ್ನು ನೀವು ನಿಮ್ಮ ವೆಲ್ ವಿಷರ್ ಅಥವಾ ತುಂಬ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ರಿ,
ಅವರಿಂದನೇ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋವುಂಟು ಮಾಡಿರ್ಬೋದು. ಹಾಗೆ ಈ ಪರ್ಸನ್ ಜೊತೆಗೆ ನೀವು ತುಂಬ ಖುಷಿಯಾಗಿರ್ತೀರ ಅಂತ ಅಂದ್ಕೊಂಡು ಇವರನ್ನು ನೀವು ಪ್ರೀತಿ ಮಾಡಿದ್ರಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕರೆಂಟ್ಲಿ ಮೇಜರ್ ಆಬ್ಸ್ಟ್ಯಾಕಲ್ಸ್ ಇದೆ ಅಂತ ಹೇಳ್ತೀನಿ. ತುಂಬ ಆಬ್ಸ್ಟ್ಯಾಕಲ್ಸ್ ಇದೆ ನಿಮ್ಮ ಮತ್ತು ಅವರ ನಡುವೆ. ಸೊ ಆ ಒಂದು ಆಬ್ಸ್ಟ್ಯಾಕಲ್ಸ್ ನಿಮಗೆ ಎಲ್ಲ ರೀತಿಯಲ್ಲೂ ನೋವುಂಟು ಮಾಡ್ತಾ ಇರ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಸೊ ಲೈಫೇ ಎಂಡ್ ಆಗುತ್ತೇನೋ, ನೆಕ್ಸ್ಟು ನನಗೆ ಒಳ್ಳೆ ಜೀವನ ಸಿಗಲ್ವೇನೋ ಅನ್ನೋ ಥರ ಎಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಅಷ್ಟೊಂದು ಓವರ್ ಥಿಂಕ್ ಮಾಡಬೇಡಿ ಅಂತ ಹೇಳ್ತೀನಿ. ಈ ಪರ್ಸನ್ಗೆ ಆ ಒಂದು ಮೂರನೇ ವ್ಯಕ್ತಿ ಮೇಲೆ ತುಂಬ ಆಬ್ಸೆಷನ್ ಇದೆ. ಹಾಗೆ ಅವರ ಮಾತನ್ನು ಇವರು ಕೇಳ್ತಾ ಇದ್ದಾರೆ ಕರೆಂಟ್ಲಿ. ಸೊ ಆ ಒಂದು ಥರ್ಡ್ ಪಾರ್ಟಿ ಎಂಟ್ರಿ ಆದಮೇಲೆ ನಿಮ್ಮನ್ನು ಇವರು ನೀವು ಹೇಗಿದ್ದೀರಾ ಅಂತಲೂ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇಲ್ಲ. ಈ ಒಂದು ಪರ್ಸನ್ಗೆ ನೀವು ಫೈನಾನ್ಷಿಯಲ್ನೇ ಆಗಿರ್ಬೋದು, ಎಲ್ಲ ರೀತಿ ನೀವು ಈ ಪರ್ಸನ್ಗೆ ನೀವು ಹೆಲ್ಪ್ ಮಾಡಿದ್ರಿ. ತುಂಬ ಜನ ಫೈನಾನ್ಷಿಯಲಿ ಲಾಸ್ ಅಂತ ಹೇಳ್ತೀನಿ. ಈ ಪರ್ಸನ್ಗೆ ನೀವು ತುಂಬ ಹಣ ಕೊಟ್ಟಿರ್ಬೋದು, ಬಟ್ ಆದರೂ ನಿಮಗೆ ಇಲ್ಲಿ ಚೀಟ್ ಮಾಡಿದ್ದಾರೆ. ನೀವು ಅವ್ರ ಜೊತೆ ಇದ್ದಂಥ ದಿನಗಳು ಅಥವಾ ನೀವು ಅವರ ಕಷ್ಟಕ್ಕೆ ಆಗಿರೋದನ್ನು ಅವರು ನೆನ್ಪು ಮಾಡ್ಕೋತಾ ಇಲ್ಲ. ಅವರು ಹೇಳ್ತಾ ಇರ್ಬೋದು, ಆ ಮೂರನೇ ವ್ಯಕ್ತಿ ಜೊತೆಗೆ ನಾನು ಖುಷಿಯಾಗಿದ್ದೀನಿ, ನೀನು ನನ್ನನ್ನು ಮರೆತು ಮೂವ್ ಆನ್ ಆಗು ಅಂತಲೂ ಹೇಳ್ತಾ ಇರ್ಬೋದು. ಸೊ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಮ ಹಾರ್ಟ್ ತುಂಬ ಬ್ರೇಕ್ ಆಗಿದೆ, ನಿಮ್ಮ ಫೀಲಿಂಗ್ಸ್ ಹರ್ಟ್ ಆಗಿದೆ, ನಿಮ್ಮ ಭಾವನೆಗಳನ್ನು ಇಲ್ಲಿ ಕೊಂದು ಹೋಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಪರ್ಸನ್ ಬಗ್ಗೆ ನೀವು ಕಂಪ್ಲೀಟ್ ತಿಳ್ಕೊಳ್ದೇ ಇವರನ್ನು ನೀವು ನಂಬಿದ್ರಿ. ಇವರ ಬಗ್ಗೆ ನೀವು ಅವರ ಫ್ರೆಂಡ್ಸ್ ಹತ್ರನೂ ಸಹ ನೀವು ವಿಚಾರಿಸಿಲ್ಲ, ಅಥವಾ ನಿಮಗೆ ಗೊತ್ತಿರೋರ ಹತ್ರನೂ ನೀವು ವಿಚಾರಿಸಿಲ್ಲ. ಇವರ ಮಾತುಗಳನ್ನು ನೀವು ಕೇಳ್ತಾ ಅಥವಾ ಡೈಲಿ ಕಮ್ಯುನಿಕೇಟ್ ಮಾಡ್ತಾ ಇವರು ಹೇಳಿರೋದೆಲ್ಲ ನಿಜ ಅಂತ ನಂಬಿದ್ರಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಬರ್ತಾ ಇರುವಂಥ ಸಜೆಷನ್, ಗೋ ಆನ್ ಅ ವೆಕೇಷನ್ ಅಂತ ಹೇಳ್ತೀನಿ. ನೀವು ಯಾವುದಾದ್ರೂ ವೆಕೇಷನ್ ತುಂಬ ಪ್ಲ್ಯಾನ್ ಮಾಡಿ ಅದು ವರ್ಕ್ ಆಗ್ತಾಯಿಲ್ಲ, ಕೊನೆ ಮೂಮೆಂಟಲ್ಲಿ ನೀವು ಹೋಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಆ ಥರ ಮಾಡಬೇಡಿ, ನೀವು ವೆಕೇಷನ್ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಎನರ್ಜೀಸ್ ತೋರಿಸ್ತಾ ಇಲ್ಲ. ಬಿಕಾಸ್ ಕರೆಂಟ್ಲಿ ಅವರು ಥರ್ಡ್ ಪಾರ್ಟಿ ಜೊತೆಗೆ ಇರೋದ್ರಿಂದ ವಿತ್ ದರ್ ಕರೆಂಟ್ ಪಾರ್ಟ್ನರ್. ನಿಮಗೆ ಇಲ್ಲಿ ಡೈಲಿ ಈ ವ್ಯಕ್ತಿಯೊಂದಿಗೆ ಕಳೆದಂಥ ಮೆಮೊರೀಸ್ ನೆನಪಾಗ್ತಾ ಇದೆ. ನೀವು ಈ ವ್ಯಕ್ತಿಯ ಓಲ್ಡ್ ವರ್ಷನ್ ಅಂದರೆ ಸೊ ನಿಮ್ಮ ಪ್ರೀತಿ ಶುರುವಾಗುವಾಗ ನಿಮ್ಮ ಜೊತೆ ಯಾವ ಥರ ಈ ವ್ಯಕ್ತಿ ನಡ್ಕೋತಾ ಇದ್ರು,
ಆ ಒಂದು ವರ್ಷನ್ ಅಥವಾ ಆ ಒಂದು ಕ್ಯಾರೆಕ್ಟರ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಇವಾಗಲೂ ನೀವು ಇವರು ಹಾಗೆ ಇದ್ದಾರೆ, ಈಗ ಆಗಿರೋವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಅದನ್ನು ಇವರು ಹೇಳ್ಕೊತಾ ಇಲ್ಲ ಅಂತ ನಿಮ್ಮಷ್ಟಕ್ಕೆ ನೀವೇ ಡೇ ಡ್ರೀಮಿಂಗ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಆ್ಯಂಡ್ ದೇ ಆರ್ ಹ್ಯಾಪಿ ವಿತ್ ಸಮ್ವನ್ ಎಲ್ಸ್. ಅವರು ಇನ್ನೊಬ್ಬರ ಜೊತೆಗೆ ಖುಷಿಯಾಗಿ ಇದ್ದಾರೆ. ಸೊ ಈ ಒಂದು ಸಂಬಂಧ ಮತ್ತೆ ಒಂದಾಗುತ್ತೆ ಅನ್ನುವ ನಂಬಿಕೆಯಲ್ಲಿ ನೀವೇನಾದರೂ ಇದ್ದರೆ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ವೆಯ್ಟ್ ಆರ್ ಮೂವ್ ಆನ್ ಅನ್ನೋ ಪ್ರಶ್ನೆಗೆ ಉತ್ತರ ಬಂದು ಮೂವ್ ಆನ್. ಸೊ ಈ ಪರ್ಸನಿಂದ ಮೂವ್ ಆನ್ ಆಗಿ ನೀವು ನಿಮಗೆ ಇನ್ ಫ್ಯೂಚರ್ ನಿಮ್ಮ ಕರಿಯರಲ್ಲಿ ನೀವು ತುಂಬ ಲಾಸ್ ಮಾಡ್ಕೊಂಡಿದ್ದೀರ. ಈ ಪರ್ಸನ್ಗೋಸ್ಕರ ನಿಮಗೆ ಸಿಕ್ಕಿದಂಥ ಆಪರ್ಚುನಿಟೀಸ್ ನೀವು ಕಳ್ಕೊಂಡಿದ್ದೀರ. ಸೊ ಮತ್ತೆ ನಿಮ್ಮ ಕರಿಯರ್ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇಫ್ ಇನ್ ಕೇಸ್ ನಿಮಗೆ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ಕಾರ್ಡ್ ಕಟಿಂಗ್ ಸೆಷನ್ ಅಟೆಂಡ್ ಮಾಡಿ. ಅದರ್ವೈಸ್ ಈ ಒಂದು ಸಂಬಂಧ ರಿಯೂನಿಯನ್ ಆಗಬೇಕು ಅಂತ ಇದ್ದರೆ ನೀವು ಸೆಂಟ್ ಎಕ್ಸ್ಪೆಕ್ಟೆಡ್ ರಿಚುವಲ್ಸ್ ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ಈ ಥರ ನೀವು ತೊಗೋಬೋದು. ಸೊ ಕಾರ್ಡ್ ಕಟ್ಟಿಂಗಲ್ಲಿ ನಿಮ್ಮ ಹಾಗೆ ಅವರ ನಡುವೆ ಇರುವಂಥ ಮನಸ್ತಾಪನೂ ಕ್ಲಿಯರ್ ಮಾಡ್ಬೋದು. ಇಲ್ಲ ನಾನು ಈ ಒಂದು ಪರ್ಸನ್ನ ಬಿಟ್ಟು ಮೂವ್ ಆನ್ ಆಗಬೇಕು ಅಂತ ಇದ್ದೀನಿ ಅಂದರು ಆ ಪರ್ಸನಿಂದ ಮೂವ್ ಆನ್ ಆಗೋಕ್ಕೂ ಸಹ ನಿಮಗೆ ಕಾರ್ಡ್ ಕಟ್ಟಿಂಗ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಯಾರಾದರೂ ರಿಚುವಲ್ಸ್ ಮಾಡಿಸ್ಬೇಕು ಅಥವಾ ಹೀಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.